ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಇಂದು ಯಾದಗಿರಿ ಜಿಲ್ಲಾ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾ ಘಟಕದ ವತಿಯಿಂದ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಎನ್ಎಸ್ಯುಐ 54 ಸಂಸ್ಥಾಪನಾ ದಿನಾಚರಣೆಯನ್ನ ಎನ್ಎಸ್ಯುಐ ಜಿಲ್ಲಾಧ್ಯಕ್ಷರು ಆದ ಹೊನ್ನೇಶ್ ದೊಡ್ಡಮನಿ ಅವರು ಧ್ವಜಾರೋಹಣವನ್ನ ಮಾಡಿದ್ರು ಹಾಗೂ ಕೇಕ್ ಕತ್ತರಿಸುವುದರ ಮೂಲಕ ಅತ್ಯಂತ ಸರಳವಾಗಿ ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ಹೊನ್ನೇಶ್ ದೊಡ್ಡಮನಿ ಜಿಲ್ಲಾಧ್ಯಕ್ಷರು ಶ್ರೀಮತಿ ಇಂದಿರಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟವು 1971 9 ಏಪ್ರಿಲ್ ರಂದು ಸ್ಥಾಪನೆಯಾಗಿದೆ. ಕೇರಳ ಸ್ಟೂಡೆಂಟ್ ಯೂನಿಯನ್ ಹಾಗೂ ವೆಸ್ಟ್ ಬೆಂಗಾಲ್ ಶಾಸ್ತ್ರ ಪರಿಷತ್ ಇವೆಲ್ಲವನ್ನು ಕೂಡ ಒಗ್ಗೂಡಿಸಿ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟವನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾರತ ದೇಶದಾದ್ಯಂತ ವಿದ್ಯಾರ್ಥಿ ಒಕ್ಕೂಟವನ್ನ ಜಾರಿಗೆ ತಂದಿದ್ದಾರೆ. ಇದರ ಉದ್ದೇಶ ವಿದ್ಯಾರ್ಥಿಗಳು ಹಾಗೂ ಯುವಕರು ಇಸಾಕ ಹಿತಾಸಕ್ತಿಯನ್ನ ಪ್ರತಿನಿಧಿಸುವ ಗುರಿಯನ್ನ ಹೊಂದಿದೆ ಮತ್ತು ರಾಜಕೀಯವಾಗಿ ಬೆಳೆಯಲು ಇದೊಂದು ಉತ್ತಮ ವೇದಿಕೆಯಾಗಿದ್ದು ಹಾಗೂ ರಾಜಕೀಯ ಮತ್ತು ಸಾಮಾಜಿಕ ವಿಷಯದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಇದೊಂದು ಮುಖ್ಯ ವೇದಿಕೆಯಾಗಿರುತ್ತೆ ಅಂತ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಸೇವಾದಳದ ಜಿಲ್ಲಾಧ್ಯಕ್ಷರು ಲಕ್ಷ್ಮಣ್ ರಾಥೋಡ್, ಅಬ್ದುಲ್ ಕಿಲಿಂಕರ್, ನಿರಂಜನ್ ರಾಥೋಡ್, ತಿಪ್ಪಯ್ಯ ನಾಟಕರ್, ಶಿವಕುಮಾರ್ ಸಿದ್ದು, ಕಂದಹಳ್ಳಿ, ವೆಂಜಿವಿನ್, ಶಿವಮೂರ್ತಿ ಕುಮಾರ್, ಕಳಗೇರಿ, ಶ್ರೀಮಂತರಾಯಗೌಡ, ಮಾಲಿಕಾಯಿ, ಅಭಿಷೇಕ್ ದಾಸೇರಿ, ಕೃಷ್ಣದಾಸಮುದ್ರಿ, ರಂಗನಾಥ ಗಾಂಧಿ, ಅಬ್ದುಲ್ ರಜಾಕ್, ಮಹಮ್ಮದ್ ಅಲಿ, ಪಟೇಲ್ ಸ್ನೇಹಿತರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.